The compound interest, the compound interest, the compound interest when principal is when principal is when principal is Rs 3000, a rate of interest is 5% per annum, 5% per annum, and time is 2 years, and time is 2 years, and time is 2 years. Option A is given, Rs 30750, Rs 305, Rs 303, Rs 303.50, Rs 300. ಇವಾಗ ನೋಡ್ರಿ, ಸೊ ಗಿವನ್ ಕ್ವಶನ್ ಕೊಟ್ಟಿರುವ ಪ್ರಶ್ನೆ ಏನೈತೆ ಅಂದ್ರೆ ರೀ, ಕಂಪೌಂಡ್ ಇಂಟ್ರೆಸ್ಟ್ ಮೈನ ಪ್ರಿನ್ಸಿಪಲ್ is 3000, ರೇಟ್ ಆಫ್ ಇಂಟ್ರೆಸ್ಟ್ is 5% per annum and ಟೈಮ್ is 2 years. 3000 ರೂಪಾಯಿಗೆ ರೀ 5% ಚಕ್ರ ಬಡ್ಡಿ ದರದಂಗ 2 ವರ್ಷಕ್ಕೆ ಚಕ್ರ ಬಡ್ಡಿ ಎಷ್ಟಾಗೈತಿ ಅಂತ ಕೇಳಿದಾರೆ. ನೀವೇನು ಹೇಳತ್ತೀರಿ ಇವಾಗ ಆನ್ಸರ? ಏನು ಹೇಳಿದ್ರಿ? ಏನಾ? ಡಿ 300 ರೂಪಾಯಿ. 300 ರೂಪಾಯಿ ಅನ್ನೋದು ಚಕ್ರ ಬಡ್ಡಿ ಆಗಂಗಿಲ್ಲ, ಅದು ಸರಳ ಬಡ್ಡಿ ಆಗ್ತೈತಿ. ಅವ್ರು ಕೇಳಿದ್ದು ಚಕ್ರ ಬಡ್ಡಿ. ನೆನೆ ಕ್ಲಾಸ್ನಾಗ ಚಕ್ರ ಬಡ್ಡಿ ಬಿಡ್ಸತ್ತಿದ್ದೀವಿ, ಫಾರ್ಮುಲಾ ಗೊತ್ತದ ರೀ. ಚಕ್ರ ಬಡ್ಡಿ ಕಂಡು ಹಿಡ್ಬೇಕಾರೆ ಯಾವ ಸೂತ್ರ ಯೂಸ್ ಮಾಡಬೇಕು? ಯಾವ ಸೂತ್ರ ಯೂಸ್ ಮಾಡ್ಬೇಕ? ಅಮೌಂಟ್ ಕಂಡು ಹಿಡಿಬೇಕಲ್ರಿ. A = P × 1 + R/100 raised to T. ಗಿವನ್ ಪ್ರಿನ್ಸಿಪಲ್ ಅಸಲನ್ನ ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ? 3000 1 + ರೇಟ್ ಏನು ಕೊಟ್ಟಾರ್ರಿ? 5/100. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಸರಿನಾ? ಈ 3000 ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕ್ರಿ. ಅದನ್ನ ಸಾಲ್ವ್ ಮಾಡ್ಬೇಕು ಫಸ್ಟ್ ಏನು ಮಾಡ್ಬೇಕ್ರಿ? ಇದನ್ನ ಡಿವಿಷನ್ ಮಾಡ್ಕೋಬೇಕು. ಹಾಗಾದ್ರೆ 5ಕ್ಕೆ 100ಕ್ಕೆ ಬಾ ಹೋಗುತ್ತಾ? ಎಷ್ಟಲ್ಲೇ ರೀ ಹೇಳ್ರಿ? 5 ರೀ 5 20. ನಾನು ಇನ್ನೇ ನಿಮ್ಗೆ ಹೇಳಿದ್ದೀನಿ ರೀ ಕ್ಲಾಸ್ನಾಗ, ಸ್ಟೆಪ್ಗಳನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಅದ್ರ ತಿಳಿಬೇಕಂದ್ರೆ ಇವಾಗ ಸ್ಟೆಪ್ ಪೂರ್ತಿ ಬರಿಬೇಕ್ರಿ. ನೋಡ್ರಿ, ಉಳಿದಿದ್ದನ್ನು ಬರಿತೇನೆ ಇಲ್ಲಿ. 1 + 1/20 ಬ್ರಾಕೆಟ್ ಸ್ಕ್ವೇರ್. ಮಲ್ಟಿಪ್ಲೈ ಮಾಡ್ಬೇಕಾರೆ ಮತ್ತೆ ಇದನ್ನು ಸಾಲ್ವ್ ಮಾಡ್ಬೇಕ್ರಿ. ಸೊ ನೋಡ್ರಿ, ಮಲ್ಟಿಪ್ಲೈ ಮಾಡ್ಕೋರಿ. 21 20, 20ಕ್ಕೆ 1 ಸೇರಿಸಿ 21. ಸೊ ನೋಡ್ರಿ, 3000 ಹಿಯರ್ ಈಸ್ 21/20 ಬ್ರಾಕೆಟ್ ಸ್ಕ್ವೇರ್. ನಿಮ್ಗೆ ವರ್ಗ ಸಂಖ್ಯೆ ಬಂದರೆ ವರ್ಗ ಸಂಖ್ಯೆ ಬರೀರಿ. 21 ವರ್ಗ /20 ವರ್ಗ ಬರೀರಿ. ವರ್ಗ ಸಂಖ್ಯೆ ಬರಲಿಲ್ಲ ಅಂದ್ರೆ 2 ಟೈಮ್ಸ್ ಬರೀರಿ ಅಂತ ಹೇಳ್ತೇನೆ. ಇವಾಗ ನಿಮ್ಗೆ ವರ್ಗ ಸಂಖ್ಯೆ ಬರ್ತಾವ್ರಿ, ಹೇಳ್ತೀನಿ ನಾನು. 21 ವರ್ಗ ಎಷ್ಟು ಹೇಳಿ? 441. 20 ವರ್ಗ ಎಷ್ಟು ರೀ? 400. ಓಕೆ. ಸೊ ಇವಾಗ ಈ 3000ಕ್ಕೆ ಮತ್ತು 400ಕ್ಕೆ ಬಾ ಹೋಗ್ತೈತೆ ಅಂತ ಚೆಕ್ ಮಾಡ್ರಿ. ಇಲ್ಲಿ 2 0 ಅದಾವಲ್ರಿ? 2 0. ಇಲ್ಲಿ 2 0 ಅದಾವಲ್ರಿ? 2 0 ಕ್ಯಾನ್ಸಲ್ ಆಯ್ತು ರೀ. ಸೊ ಇಲ್ಲಿ 4 ಉಳ್ಕೊಂಡದ, ಇಲ್ಲಿ 30 ಉಳ್ದದ. ಯಾವ ಮಗ್ಗಿಲೆ ಬಾ ಹೋಗುತ್ತಾ? 2 ಬಾ ಹೋಗುತ್ತಾ? ಸೊ 2 ಎಷ್ಟಲೇ ರೀ? 2 2 2 1 ರೀ 2 5. 15 × 441 ಮಾಡ್ಬೇಕ್ರಿ. ಸೊ ಗುಣಿಸೋಣ್ರಿ.
ಹೇಳಿ 15 ಒಂದಲೇ ಎಷ್ಟು ರೀ 15 15 ನಾಲ್ಕಲೇ 60 60ಕ್ಕೆ 1 ಸೇರಿಸಿದ್ರೆ ಎಷ್ಟು ರೀ 61 15 ನಾಲ್ಕಲೇ 60 60ಕ್ಕೆ ಮತ್ತೆ ಏನು ಮಾಡ್ರಿ 6 ಸೇರಿಸಿ ಎಷ್ಟಾದ್ರಿ 66 ಡಿವೈಡೆಡ್ ಬೈ ಈಗ ಬಾ ಮುಗಿಸಿದೈತಲ್ರಿ ಬೈ 2 6615 ರೀ 6615ಕ್ಕೆ ಎಷ್ಟರಲ್ಲೇ ಭಾಗಿಸ್ಬೇಕ್ರಿ ನಾವು 2ರಲ್ಲೇ ಭಾಗಿಸಿದಾಗ ನಮ್ಗೆ ಏನು ಸಿಗ್ತೈತಿ ಅಮೌಂಟ್ ಸಿಗ್ತೈತಿ ಇವಾಗ ನೋಡ್ರಿ 2 3 6 ನೆಕ್ಸ್ಟ್ 2 3 6 1 ಜಗ್ತೀರಿ ಸರಿ ರೀ ಬಾ ಹೋಗಂಗಿಲ್ಲ ಅಂದ್ರೆ ಏನು ಮಾಡ್ತೀರಿ 0 ತಗೊಂಡು ನೆಕ್ಸ್ಟ್ ಒಂದು ನಂಬರ್ ತಗೋತೀರಿ 15 2 ಎಷ್ಟಲೇ ರೀ 2 7 14 ಎಷ್ಟು ಉಳ್ಕೊಂತು 1 ಉಳಿತು ಪಾಯಿಂಟ್ ಕೊಟ್ಟು ಏನು ಮಾಡ್ತೀರಿ 0 ಜಗ್ತೀರಿ 2 ಅಷ್ಟಲೇ ರೀ 2 5 ಆಯ್ತಾ ಭಾಗ ಇವಾಗ ನೋಡ್ರಿ ಅಮೌಂಟ್ 3307 ರೂಪಾಯಿ 50 ಪೈಸಾ 3307 ರೂಪಾಯಿ 50 ಪೈಸಾ ಇದೇನಾಯ್ತು ರೀ ಅಮೌಂಟ್ ಐತಿ ನಿಮ್ಗೆ ಅಮೌಂಟ್ ಕೇಳಿದಾರ ಸಿ ಐ ಕೇಳಿದಾರ ಸಿ ಐ ಕೇಳಿದಾರ ಹೌದಿಲ್ರಿ ಹಾಗಾದರೆ ನಮ್ಗೆ ಸಿ ಐ ಬೇಕಾಯ್ತಂದ್ರೆ ಅಮೌಂಟ್ದಾಗ ಏನು ಮಾಡಬೇಕು ಅಮೌಂಟ್ದಾಗ ಏನು ಮಾಡ್ಬೇಕ್ರಿ ಏನು ಮೈನಸ್ ಮಾಡಬೇಕು ಹೇಳ್ರಿ ಏನು ಮೈನಸ್ ಮಾಡ್ತೀರಿ ಪ್ರಿನ್ಸಿಪಲ್ ಅಮೌಂಟನ್ನು ಏನು ಮಾಡಬೇಕು ಮೈನಸ್ ಮಾಡಿ ಸೊ 50ರಾಗ ತೆಗಿಯಕ್ಕೆ ಏನು ಇಲ್ರಿ 5 7ರಾಗ 0 ತೆಗೀರಿ 7 0ದಾಗ 0 ತೆಗೀರಿ 0 3ರಾಗ 0 ತೆಗೀರಿ 3 3ರಾಗ 3 ತೆಗೀರಿ ಹಾಗಾದ್ರೆ ಸಿ ಐ ಎಷ್ಟೈತೆ ನಮ್ಮದು 307.50 ಹಾಗಾದರೆ 307.50 ಯಾವುದು ಆಪ್ಷನ್ದಾಗ ಅದ ರೀ ಸರಿನಾ ನೋಡಿರಿ ನೀವು ಪರ್ಫೆಕ್ಟ್ ಆದ್ರಂದ್ರೆ ಫಾರ್ಮುಲಾ ಬರೋಂಗಿಲ್ಲ ಡೈರೆಕ್ಟಾಗಿ ಫಿಲ್ಅಪ್ ಮಾಡೋದ್ರಿ ಸಾಲ್ವ್ ಮಾಡಿ ಡೈರೆಕ್ಟಾಗಿ ಇದನ್ನು ಬರ್ಕೊಳ್ಳೋದು ಆ ನಂತರ ಡೈರೆಕ್ಟ್ ಇದನ್ನು ಮಾಡಿ ಡಿವಿಷನ್ ಮಾಡಿದಪ್ಪ ಅಂದ್ರೆ ಆನ್ಸರ್ ಸಿಗ್ತೈತಿ Take now next one. Twenty percent of RS 400 plus 30% of RS 150 will be 150 will be. So given option A 136, option B 126, option C 135, option D 125. ಹೇಳಿ 20% of RS 400 plus 30% of RS 120 will be ಅಂದಾರೆ ಆಪ್ಷನ್ ತಪ್ಪಾಗ್ತದೆ 220 ಹಾಂ ಸರಿನಾ ಹಾಂ ನಿಮ್ಮ ಆನ್ಸರ್ ಏನು ಇವಾಗ 120 125 125 ನೋಡಿ ಬಿಡಿಸಿದ್ರಿ ಇವಾಗ ನೋಡ್ರಿ 20% ಆಫ್ ಅಂದ್ಕೊಂಡ್ರೆ ಯಾವ ಚಿಹ್ನೆ ಹಾಕ್ತೀರಿ ನೀವು 8 ಚಿಹ್ನೆ ಹಾಕ್ತೀರಿ ಸರಿನಾ 8 400 ನೆಕ್ಸ್ಟ್ ಪ್ಲಸ್ 30% ಆಫ್ 150 30% ಆಫ್ 150 ಸೊ ಇವಾಗ ನಾವು ಪರ್ಸೆಂಟೇಜ್ ಕೊಟ್ಟಾಗ ಡೈರೆಕ್ಟಾಗಿ ಮಾಡ್ಬೋದು ಹೆಂಗೆ ಮಾಡೋದಂದ್ರೆ ರೀ ಪರ್ಸೆಂಟೇಜ್ ಇದ್ದಾಗ 2 0 ಬಿಟ್ಟು ಹಾಕೋದ್ರಿ ಎಷ್ಟು 0 ಅದ ನೋಡ್ಕೋರಿ 2 0 ಬಿಟ್ಟು ಹಾಕಿ ಉಳಿದಿದ್ದು 0 ಬರೀಬೇಕ್ರಿ ಈಗ ನಾ ಇಲ್ಲಿ ಪರ್ಸೆಂಟೇಜ್ ಐತಿ 2 0 ಬಿಡ್ತೇನೆ ರೀ ಇಲ್ಲಿ ಪರ್ಸೆಂಟೇಜ್ ಐತ್ರಿ ಇವು 2 0 ಬಿಡ್ತೇನೆ ರೀ ಈಸಿಯಾಗಿ ನೋಡ್ರಿ 24 ಎಷ್ಟು ರೀ 80 ಪ್ಲಸ್ 15 3 ಎಷ್ಟು ರೀ 45 ರೀ 80ಕ್ಕೆ 45 ಕೂಡಿಸ್ರಿ
125 ರೀ, ಆರಾಮಾಗಿ ಬಿಡಿಸ್ಬೋದು. ಇಲ್ಲ ನಮ್ಗೆ ಗೊತ್ತಾಗಂಗಿಲ್ಲ ರೀ 20 ಪರ್ಸೆಂಟೇಜನ್ನು ರಿಮೂವ್ ಮಾಡ್ತೀವಿ ಬೈ 100 ಇಂಟು 400. ನೆಕ್ಸ್ಟ್ ಪ್ಲಸ್ 30 ಪರ್ಸೆಂಟೇಜ್ ರಿಮೂವ್ ಮಾಡ್ತೀವಿ ಬೈ 100 ಇಂಟು 150. ಕ್ಯಾನ್ಸಲೇಷನ್ ತೊಗೊಳ್ರಿ ಇವಾಗ ನೋಡಿ. ಇಲ್ಲಿ 2 0 ಇದಾವ, ಇಲ್ಲಿ 2 0 ಇದಾವ, ಕ್ಯಾನ್ಸಲ್ ಆಯ್ತು ರೀ. ಸೊ ಇವಾಗ 20 ಗುಣಿಸು 4 24 ಎಷ್ಟು ರೀ 80 ಸರಿ. ಪ್ಲಸ್ 1 0 1 0. ನೆಕ್ಸ್ಟ್ 2ನೇ 0 ಈ 0 ರೀ ಈ 0 ಕ್ಯಾನ್ಸಲ್ ರೀ. 15 3 ಎಷ್ಟು 45 ರೀ. 80 ಪ್ಲಸ್ 45 ಅಂದರೆ ಎಷ್ಟಾಯಿತು 125. 125 ಯಾವುದು ರೀ ಆಪ್ಷನ್ ಡಿ. ಬಿಡಿಸಿದಾಯ್ತು. ನೆಕ್ಸ್ಟ್ ಒನ್ ಇಫ್ 3:8 is equal to R/X, then value of X is, then value of X is, option A is given 9, B is given 7, C is given 16, D is given 6. ಹಾಂ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದಲ್ರಿ. ಸೊ ಪ್ರಶ್ನೆ ಬರ್ಕೊಂಡಿದ್ದೀರಲ್ರಿ ಎಲ್ಲರೂ ನೋಡ್ರಿ. 3:8 is equal to R/X ಅದ ರೀ. ಹಾಗಾದರೆ ನಮಗೆ ಎಕ್ಸ್ ಬೆಲೆ ಎಷ್ಟು ಅಂತ ಕೇಳಿದಾರೆ. 3:8 is equal to 6:x. ಸೊ ನಿಮ್ಗೆ ಗೊತ್ತಿರಬೇಕಾಗಿದೆ ಏನಪ್ಪ ಅಂದ್ರೆ 1 ಅಥವಾ 2ಕ್ಕೆ ಸಂಬಂಧ ಇರ್ತೈತಿ, ಅಥವಾ 1 ಅಥವಾ 3ಕ್ಕೆ ರೀ. 2 4ಕ್ಕೆ ಅಥವಾ 2 3ಕ್ಕೆ ಈ ರೀತಿ ಸಂಬಂಧ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ 3 ಐತಿ. ಈ 3ಕ್ಕೆ 8ಕ್ಕೆ ಸಂಬಂಧ ಏನೂ ಕಾಣಿಸೋದಿಲ್ಲ. ಅಂದ್ರೆ ಈ 3ಕ್ಕೆ ಮತ್ತು 6ಕ್ಕೆ ನೋಡ್ರಿ. 3 ಎಷ್ಟಲೇ 6 ರೀ 3 2. ಹಾಗಾದ್ರೆ 8 2 ಎಷ್ಟು 16. ಆರಾಮಾಗಿ ಹಾಕ್ತೀರಿ. ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಪ್ರಪೋರ್ಷನ್ ಕೊಟ್ಟಿದ್ರೆ ಮಧ್ಯದಾಗ 2 ಲಾಸ್ಟ್ 2 ಅಂತ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಪ್ರಪೋರ್ಷನ್ ಕೊಟ್ಟಿಲ್ಲ ಅಂದ್ರೆ ದಿಸ್ ಈಸ್ ಇನ್ ದ 3/8 is equal to 6/x. ಹೌದ್ರಿ. ನಮಗೆ ಎಕ್ಸ್ ಬೇಕಾಯ್ತ್ರಿ. ಸೊ ಎಕ್ಸನ್ನು ಈ ಕಡೆ ಕರ್ಕೊಂಡು ಬಂದು 3/8 ಆ ಕಡೆ ಕರ್ಕೊಂಡು ಹೋಗೋದ್ರಿ. ಎಕ್ಸ್ ಈಸ್ ಈಕ್ವಲ್ ಟು 6. 3/8 ಆ ಕಡೆ ಹೋದ್ರೆ ಏನಾಗೈತ್ರಿ 8/3. 3 1 ರೀ 3 2. 8 2 ಎಷ್ಟು ರೀ 16. ಇಷ್ಟ್ಯಾಕೆ ಕಷ್ಟಪಡೋದ್ರಿ. ಸೊ ಇಲ್ಲೇ ನೋಡ್ತೀವಿ 3 2 6 ಹಾಗೆ 8 2 16 ಆರಾಮಾಗಿ ತಗೋಬೋದು. ಒಂದೊಂದು ಸಲ ಇದಕ್ಕೆ ರಿಲೇಷನ್ ಕೊಟ್ಟಿರ್ತಾರೆ ನೋಡ್ಕೋಬೇಕ್ರಿ. ಇದಕ್ಕೆ ಐತೋ ಅಥವಾ ಇದಕ್ಕೆ ಮತ್ತು ಇದಕ್ಕೆ ಕೊಟ್ಟಿದ್ದಾರೆ ನೋಡಿದ್ರಿ. ನೆಕ್ಸ್ಟ್ ಇಲ್ಲ ಅಂದ್ರೆ ಅದು ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಗೆ ರೇಷನ್ ಪ್ರೊಫೆಷನಲ್ ಮಧ್ಯದ 2 ಲಾಸ್ಟ್ 2 ಮಲ್ಟಿಪ್ಲೈ ಮಾಡ್ತೀರಿ. ಮಧ್ಯದ 2 ಅಂದ್ರೆ 3 into x. ಕೊನೆ 2 ಅಂದ್ರೆ ರೀ 8 into x 6. ಎಕ್ಸ್ ಬೇಕಾಗದ 8 ಗುಣಿಸು 6 ಡಿವೈಡೆಡ್ ಬೈ 3. 3 1 ರೀ 3 2. ಸೊ ಯಾವ ರೀತಿ ಬಿಡಿಸಿದ್ರು ಆನ್ಸರ್ ಏನಾಗ್ತೈತಿ ಸೇಮ್ ಆಗ್ತೈತಿ. ಒಟ್ಟಾರೆ ನಿಮ್ಗೆ ಅದ್ರೊಳಗೆ ರಿಲೇಷನ್ ಏನೈತಿ ಅನ್ನೋದು ಗೊತ್ತೈತೆ ಅಂದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಿಡಿಸಿದಾಯ್ತಾ. ನೆಕ್ಸ್ಟ್ ಒನ್ ದ ಏರಿಯಾ ಆಫ್ ಅ ರೆಕ್ಟಾಂಗಲ್ ಫೀಲ್ಡ್ ಈಸ್ ದಿ ಏರಿಯಾ ಆಫ್ ಅ
a rectangle filled is 1053 meter square. Its length is 39 meter. Length is 39 meter. Its breadth will be its breadth will be so option A is given 27 meter, option B is given 39 meter, option C is given 30 meter, option D is given 13 meter. Area for rectangular field is 1053 meter square. Its length is 39 and its breadth will be ಅಂತ ಕೇಳಿದಾರೆ. ಹಾಗಾದ್ರೆ ಏನು ಕೇಳಿದಾರಪ್ಪ ಅಂದ್ರೆ ಆಯತದ ವಿಸ್ತೀರ್ಣ 1053 ಚದರ ಮೀಟರ್ ಇದೆ. ಆಯತದ ಉದ್ದ 39 ಮೀಟರ್ ಆದಾಗ ಆಯತದ ಅಗಲ ಎಷ್ಟು ಅಂತ ಕೇಳಿದ್ದಾರೆ. ಸರಿನಾ? ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿರ್ಬೇಕ್ರಿ. ಸೊ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಹೇಳ್ರಿ? ಲೆಂತ್ ಇಂಟು ಬ್ರೆಡ್ತ್. ಸೊ ನಮ್ಗೆ ಆಯತ ರೀ ವಿಸ್ತೀರ್ಣ ಎಷ್ಟು ಕೊಟ್ಟಾರ್ರಿ? 1053. ಹಾಗಾದರೆ ಲೆಂತ್ ರೀ, ಲೆಂತ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟೈತ್ರಿ? ಅದು 39 ಐತಿ. ನಮಗೆ ಬೇಕಾಗಿದೆ ಏನ್ರಿ? ಬ್ರೆಡ್. ಲೆಂತ್ ಕೊಟ್ಟಾರ, ಬ್ರೆಡ್ ಕಂಡುಹಿಡಿ ಅಂತಾರೆ. ಇವಾಗ 1053ಕ್ಕೆ ಎಷ್ಟಲ್ಲೇ ಭಾಗಿಸ್ಬೇಕ್ರಿ? 39ಲೇ ಭಾಗಿಸಿದ್ರೆ ನಮಗೆ ಬ್ರೆಡ್ ಸಿಗ್ತದೆ. ಇದು ಈಸಿಯಾಗಿ. ಇಲ್ಲ ನಮ್ಗೆ ಗೊತ್ತದ ರೀ, ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಗಿವನ್ ಬೈ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್. ಏರಿಯಾ ಈಸ್ ಗಿವನ್ 1053 and a length is given 39 meter. Also asking breadth. So into 39 ಅದ ರೀ, ಈ ಕಡೆ ಕರ್ಕೊಂಡು ಬರ್ರಿ. ಇಂಟು ಇದು ಈ ಕಡೆ ಬಂದರೆ ಏನಾಗುತ್ತಾ? ಡಿವೈಡೆಡ್ ಬೈ ಈಸ್ ಈಕ್ವಲ್ ಟು ಬ್ರೆಡ್. 1053 ಡಿವೈಡೆಡ್ ಬೈ 39 ಯಾವ ಸಂಖ್ಯೆಲೆ ಬಾ ಹೋಗ್ತೈತಿ ಹೇಳಿ? ಎಷ್ಟರಲ್ಲೇ ಬಾ ಹೋಗ್ಸೋಣ? ಎಷ್ಟರಲ್ಲೇ? 3ರಲ್ಲೇ? ಹಾಂ ಹೇಳಿ. 3 1ಲೇ, 3 3ಲೇ. ನೆಕ್ಸ್ಟ್ 3 3ಲೇ, 3 5ಲೇ, 3 1ಲೇ. ಸೊ 351 ಡಿವೈಡೆಡ್ ಬೈ 13. 13 ಯಾವ ಸಂಖ್ಯೆಲೆ ಭಾಗ ಹೋಗೋಂಗಿಲ್ಲ, ಅವಿಭಾಜ್ಯ ಸಂಖ್ಯೆ ಐತ್ರಿ ಅದು. ಹಾಗಾದ್ರೆ 13ಲೇನ ಭಾಗಿಸ್ಬೇಕ್ರಿ ನಾವೇ. ಇವಾಗ ನೀವು 13 ಮಗ್ಗಿ ಹೇಳ್ತೀರಿ ನನಗೆ. 13 1ಲೇ, 13 3ಲೇ ಅಂದ್ರೆ 39 ಆಗತ್ತೆ. ಎಷ್ಟೇ ತಗೋಬೇಕು? 2ಲೇನ? 2ಲೇ. 13 2ಲೇ ಎಷ್ಟು? 26. 35ರಾಗ 26 ತೆಗೆದ್ರೆ ಎಷ್ಟು ಉಳ್ಕೊಂತು? 9 ಉಳಿತಲ್ರಿ. ಮುಂದೆ ಏನದ ರೀ? 1 ಅದಲ್ರಿ, 91 ಆಯ್ತಲ್ರಿ. 13 ಎಷ್ಟಲೇ? 91. 13 7 91. ಹಾಗಾದ್ರೆ ಬ್ರೆಡ್ ಎಷ್ಟು ಬಂತ್ರಿ? 27 ಮೀಟರ್. ನಮ್ಗೆ ಎಲ್ಲಿ ಬಾಕ್ಸಕ್ಕೆ ಬರಂಗಿಲ್ರಿ ಅಂದಾಗ ಏನು ಮಾಡೋದು ಅಂದ್ರೆ ಒಂದು ಆಪ್ಷನ್ ತೊಗೊಂಡು ಏನು ಮಾಡೋದ್ರಿ? ಮಲ್ಟಿಪ್ಲೈ ಮಾಡೋದು. ಇವಾಗ ಇಲ್ಲಿ ನೋಡ್ರಿ, ಆಪ್ಷನ್ 27 ಐತ್ರಿ. 27 ಹೆಂಗೆ ತೊಗೋಬೇಕು? 39ಕ್ಕೆ ಅಂದಾಗ ಇಲ್ಲಿ ಬಿಡಿ ಸ್ಥಾನ ಎಷ್ಟೈತ್ರಿ? 3 ಐತಲ್ರಿ. ಯಾವ ಲಾಸ್ಟ್ ಡಿಜಿಟ್ ಮಲ್ಟಿಪ್ಲೈ ಮಾಡಿದಾಗ ಬಿಡಿ ಸ್ಥಾನ 3 ಬರುತ್ತೆ. ಈಗ ನೋಡಿ, ನಾವು 9ರಲ್ಲಿ ಅಷ್ಟೇ ಗುಣಿಸ, 39ರಲ್ಲಿ ಗುಣಿಸಂಗಿಲ್ಲ. 9 7 ಎಷ್ಟ್ರಿ? 63. 3 ಬಂತಲ್ರಿ. ಸೊ ಡೈರೆಕ್ಟ್ ಹಿಂಗೆ 27 37 ಹಿಂಗಿದ್ರೆ 7 ಇದ್ದಿದ್ದಂದ್ರೆ ಬಿಡಿ ಸ್ಥಾನ 3 ಇದ್ದಾಗ 7 9 ಇದ್ದಿದ್ದನ್ನ ಡೈರೆಕ್ಟಾಗಿ ಏನು ಮಾಡ್ರಿ? ಮಲ್ಟಿಪ್ಲೈ ಮಾಡ್ಕೊರಿ. ಮಲ್ಟಿಪ್ಲೈ ಮಾಡಿದಾಗ ಏನು ಬರಬೇಕು? ಏನು ಬರ್ಬೇಕ್ರಿ? ಅವ್ರು ಕೊಟ್ಟಿದ್ದ ಏರಿಯಾ ಬರ್ಬೇಕ್ರಿ. ಅಂದಾಗ ನಾವು ತೊಗೊಂಡಿದ್ದ ಬ್ರೆಡ್ ಏನೈತಿ? ಸರಿ ಆಗ್ತೈತಿ. ಸೊ ಭಾಗಾಕಾರ ಮಾಡೋಕ್ಕೆ ಕಷ್ಟ ಆದರೆ ಗುಣಾಕಾರ ಮಾಡ್ರಿ ಅಂತ ಹೇಳ್ತೇನೆ ಅಷ್ಟೇ. ಗುಣಿಸಿದ್ರೆ ಏನು ಬರಬೇಕು? ಏರಿಯಾ ಬರಬೇಕು. ಲೆಂತ್ ಬರುತ್ತೆ, ಗುಣಾಕಾರ ಮಾಡಿ 1053. 27 ಹೆಂಗೆ ತೊಗೋಬೇಕಂದ್ರೆ ಇಲ್ಲಿ 9 ಐತಂದ್ರೆ ಈ 9 ಎಷ್ಟಲೇ
ಬಿಡಿ ಸ್ಥಾನದಾಗ 3 ಬಂತು ನೋಡಿ, 9 7 63, ಬಿಡಿ ಸ್ಥಾನ 3 ಐತಲ್ರಿ, ಡೈರೆಕ್ಟಾಗಿ 7 ಇರೋ ಆಪ್ಷನ್ ಚೂಸ್ ಮಾಡಿ ಮಲ್ಟಿಪ್ಲೈ ಮಾಡಿರಿ. ಆಪ್ಷನ್ ಕೊಟ್ಟಿದ್ದ ಮಲ್ಟಿಪ್ಲೈ ಮಾಡಿದಾಗ 1053 ಬಂತಂದ್ರೆ ಅದ ರೈಟ್ ರೀ. ಅದೇನು ಬ್ಯಾಡ್ರಿ, ನಾವು ಹಿಂಗೆ ಮಾಡ್ತೀನಂದ್ರೆ ಇದು ಬೆಸ್ಟ್ ರೀ. ಬಿಡಿಸ್ಕೊಂಡಿದ್ದಾಯ್ತು ರೀ, ಬಿಡಿಸಿದಾಯ್ತಾ. ನೆಕ್ಸ್ಟ್ ನಿನ್ನೆ 10 ಮ್ಯಾಥ್ಸ್ ಮುಗಿದಿದ್ದು ರೀ, ಇವಾಗ 5 ಮುಗ್ದವಲ್ರಿ ಇದೆ. ಸೊ ನೆಕ್ಸ್ಟ್ ಜನರಲ್ ಇಂಟೆಲಿಜೆನ್ಸ್ ಆರ್ ರೀಸನಿಂಗ್. Take first question. Find out the missing term in the following series. Find out the missing term. Find out the missing term in the following series. In the following series. In the following series. 138, 161, 185, 210 dash. Option A is given 240, B is given 236, C is given 272, D is given 229. ನೀವೇ ಬಿಡಿಸಿ, ಸರಣಿ ಪೂರ್ಣಗೊಳಿಸಿ, ವ್ಯತ್ಯಾಸ ನೋಡ್ರಿ ಅಥವಾ ಏನು ರಿಲೇಷನ್ ಕೊಟ್ಟಾರನ್ನು ನೋಡ್ಕೋರಿ, ನೋಡ್ಬಿಟ್ಟ ಆನ್ಸರ್ ಇಟ್. ಎಷ್ಟು? 236. ಮತ್ತೆ ಯಾರಾದರೂ ಬಿಡಿಸ್ತೀರಿ? ಬಿಡಿಸ್ರಿ, ಪ್ರತಿಯೊಬ್ಬರು ಬಿಡಿಸ್ರಿ, ಸರಣಿ ಅದ, ಈಸಿ ಅದ. ಟೇಕ್ ಡೌನ್ ಡಿಫ್ರೆನ್ಸ್ ಆಫ್ 138 and 161 and 161, 185, 185 and 210. ವ್ಯತ್ಯಾಸ ನೋಡ್ಕೋರಿ, ಏನು ಇನ್ಕ್ರೀಸ್ ಮಾಡಿದಾರೆ ಅಥವಾ ಡಿಕ್ರೀಸ್ ಮಾಡಿದಾರೆ ನೋಡ್ರಿ, ನೋಡ್ಬಿಟ್ಟು ಆನ್ಸರ್ ಮಾಡಿರಿ. ಪ್ರತಿಯೊಬ್ಬರು ಬಿಡಿಸ್ರಿ. ಹಾಂ ಹೇಳ್ರಿ. ಇವಾಗ ನೋಡ್ರಿ, 138ರಿಂದ 161 ಹೋಗ್ಬೇಕಾದ್ರೆ ಅಡಿಷನ್ ಮಾಡ್ಯಾರ, ಸಬ್ಸ್ಟ್ರಾಕ್ಷನ್ ಮಾಡ್ಯಾರ, ಕೂಡಿಸಿದಾರ್ರಿ. ಎಷ್ಟನ್ನ ಕೂಡಿಸಿದಾರೆ ಹೇಳ್ರಿ? ಎಷ್ಟು? 23 ಪ್ಲಸ್ 23 ಹೋಗಲ್ರಿ. ಹಾಗಾದರೆ 161ರಿಂದ 185 ಬರ್ಬೇಕಾದ್ರೆ ಎಷ್ಟು ಆ್ಯಡ್ ಮಾಡ್ಯಾರ? 24. ನೆಕ್ಸ್ಟ್ ಇಲ್ಲಿಂದ ಎಷ್ಟು? 25. ಸೀರಿಯಲ್ ನಂಬರ್ ಕೊಡ್ಸ್ಯಾರಲ್ರಿ, 23, 24, 25. ನಾವು ಎಷ್ಟು ಕೊಡಿಸ್ಬೇಕು? ನೆಕ್ಸ್ಟ್ ಎಷ್ಟು ಕೊಡಿಸ್ಬೇಕ್ರಿ? 26. ಯಾವುದಕ್ಕೆ 26 ಕೂಡಿಸ್ಬೇಕ್ರಿ? 210ಕ್ಕೆ 26 ಏನು ಮಾಡ್ರಿ? ಕೂಡಿಸ್ಕೊಡ್ರಿ. ಸೊ ಎಷ್ಟು ಬರುತ್ತಾ? 236. ಹಾಗಾದರೆ ನಿಮ್ಮ ಆಪ್ಷನ್ ಯಾವುದಾಯ್ತು ರೀ? ಅಲ್ಲಿ ಆಪ್ಷನ್ ಯಾವುದಾಯಿತು? ಬಿ.
ಬಿಡಿಸಿದ್ದಾಯ್ತ್ರಿ. ನೆಕ್ಸ್ಟ್ ಕ್ವಶನ್ ಬರೀಲ್ಲ. ಸೊ ಟೇಕ್ ಡೌನ್. In the following questions, in the following question, three words are given. Three words are given. Three words are given. The first two words are first two words are related in one way, related in one way or the other, one way or the other. On the basis of similar relation, on the basis of similar relationship, the third word is related. The third word is related. To a word from the given option. To a word from the given option. Word from the given option. So, question is given. Good, bad. Roof is related to, options are here. Option A, walls. B, pillars. C, floor. D, window. ನೋಡ್ರಿ, ಪ್ರಶ್ನೆ ನೋಡಿದ್ರೆ ಎಷ್ಟು ದೊಡ್ಡದೈತಿ, ಕ್ವಶನ್ ನೋಡಿದ್ರೆ ಇಷ್ಟೇ. ಈ ಪ್ರಶ್ನೆ ನಾವು ಓದಾಕ ಇಷ್ಟೆಲ್ಲ ಕೊಟ್ಟಾರ. ಏನು ಕೊಟ್ಟಾರಂದ್ರೆ ಪ್ರಶ್ನೆ ಒಳಗ್ರಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆಯಲ್ಲಿ 3 ಶಬ್ದಗಳಿವೆ. ಆ 3 ಶಬ್ದ, ಮೊದಲ 2 ಶಬ್ದ ಒಂದು ರೀತಿಯಲ್ಲಿ ಸಂಬಂಧ ಹೊಂದಿದ್ದಾರೆ ಅಥವಾ ಇನ್ನೊಂದು ರೀತಿಯಲ್ಲಿ ಸಂಬಂಧ ಹೊಂದಿದ್ದಾರೆ. ಹಾಗೆ 3ನೇ ಹಾಗೂ 4ನೇ ಯಾವ ರೀತಿ ಸಂಬಂಧ ಇರ್ತದ ಅಂತ ಹೇಳಿ ಕೇಳಿದ್ದಾರೆ. ಇಷ್ಟು ದೊಡ್ಡ ಪ್ರಶ್ನೆ ಇದ್ದಾಗ್ರಿ ಸುಮ್ಮನೆ ಕಾಮನ್ ಆಗಿ ಬೇಸಿಕ್ ಆಗಿ ನೋಡ್ಬೇಕ್ರಿ, ಟೈಮ್ ವೇಸ್ಟ್ ಮಾಡಂಗಿಲ್ಲ ಓದಾಕ. ಹಿಂಗೆ ಕೊಟ್ಟಾರ ಅಂದ್ರೆ ಕೆಳಗೆ ನೋಡ್ಬಿಡಿದ್ರಿ ಡೈರೆಕ್ಟಾಗಿ. ಸೊ ಗಿವನ್ ವರ್ಡ್ 1ನೇದಕ್ಕೆ 2ನೇದಕ್ಕೆ ರಿಲೇಷನ್ ಐತೆ ಅಥವಾ 1ನೇದಕ್ಕೆ 3ನೇದಕ್ಕೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ. ಸೊ ಇವಾಗ ನೀವು ಹೇಳ್ತೀವಿ ಗುಡ್, ಬ್ಯಾಡ್. ಯಾವ ವರ್ಡ್ಸ್ ಇವು? ಆಪೋಸಿಟ್ ವರ್ಡ್ಸ್. ವೆರಿ ಗುಡ್. ಸೊ ಗುಡ್ ಅಂದ್ರೆ ಏನ್ರಿ? ಒಳ್ಳೆಯ. ಬ್ಯಾಡ್ ಅಂದ್ರೆ ಏನ್ರಿ? ಕೆಟ್ಟ. ವಿರುದ್ಧಾರ್ಥಕ ಶಬ್ದ ಕೊಟ್ಟ. ಹಾಗೆ ರೂಪ್ ಅಂದ್ರೆ ಏನ್ರಿ? ಮೇಲ್ಛಾವಣಿ. ರೂಪ್ ಅಂದ್ರೆ ಏನ್ರಿ? ಮೇಲ್ಛಾವಣಿ. ಮ್ಯಾಲ ಐತಂದ್ರ ಕೆಳಗಿಂದ ಹೇಳ್ಬೇಕು ನಾವು. ಮ್ಯಾಲಿಂದ ಕೆಳಗೆ, ಮೇಲೆ ಕೆಳಗೆ ಅನ್ನಂಗಲ್ರಿ. ರೂಪ್ ಅಂದ್ರೆ ಮೇಲ್ಛಾವಣಿ. ಹಾಗಂದ್ರೆ ಮೇಲ್ಛಾವಣಿ ಐತಂದ್ರ ಮನೆಯೊಳಗ ಕೆಳಗೆ ಏನಿರ್ತೈತ್ರಿ? ನೆಲ ಇರ್ತೈತಲ್ರಿ. ನೆಲ ಇರ್ತೈತಿ. ಪಿಲ್ಲರ್ ಅಂದ್ರೆ ಏನ? ಕಾಂಬ್ರಿ. ನೀವು ಪಿಲ್ಲರ್ ಹೇಳ್ಬೇಡ್ರಿ, ಪಿಲ್ಲರ್ ಅಂದ್ರೆ ಕಂಬ ನೆಲದ ಮ್ಯಾಗ ಇರ್ತೈತಿ, ಹೌದಿಲ್ಲ? ಸೊ ನೋಡ್ರಿ, ರೂಪ್ ಅಂದ್ರ ಮೇಲ್ಛಾವಣಿ. ಮೇಲ್ಛಾವಣಿಗ ಆನ್ಸರ್ ಯಾವ್ದು ಆಕೈತಿ? ನೆಲ ಆಕೈತ್ರಿ. ಸೊ ವಾಲ್ಸ್ ಅಂದ್ರೆ ಏನ್ರಿ? ವಾಲ್ಸ್ ಅಂದ್ರ ಗೋಡೆ. ನೆಕ್ಸ್ಟ್ ಪಿಲ್ಲರ್ಸ್ ಅಂದ್ರ
ಕಂಬಗಳು. ವಿಂಡೋ ಅಂದ್ರೆ ಕಿಟಕಿ, ಫ್ಲೋರ್ ಅಂದ್ರೆ ನೆಲ. ಸರಿನಾ? ಕರೆಕ್ಟಾಗಿ ಅರ್ಥ ಗೊತ್ತಿದ್ರೆ ಮಾತ್ರ ನೋಡ್ರಿ. ನೀವು ಅರ್ಥ ಗೊತ್ತಿಲ್ಲ ಪಿಲ್ಲರ್ ಅದು ಹಾಕಿದ್ದೀರಿ. ಮತ್ತು ವಿರುದ್ಧಾರ್ಥಕ ಯಾವ್ದು ಬರ್ತೈತಿ? ನಿಯರೆಸ್ಟ್. ಗೊತ್ತಾಗ್ಲಿಲ್ಲ ಅಂದ್ರೆ ನಿಯರೆಸ್ಟ್ ಅದು ಹುಡುಕ್ಬೇಕು ನೀವು. ಸೊ ಹಾಕಿದ್ರಿ. ನೆಕ್ಸ್ಟ್ ಕ್ವಶನ್ ಬರಿಲ್ಲ. ಇನ್ ಎ ಪರ್ಟಿಕ್ಯುಲರ್ ವೇ ಆಫ್ ಕೋಡಿಂಗ್, ಇನ್ ಅ particular way of coding, in a particular way of coding, the word central, the word central, the word central is coded as a B C D E F G and planetarium, as H G F C B D F E I J K. With the same code, with the same coding, how can we express the word lantern. Options are given: G F C D F E Z. Option B is given G F C D B E C, and C is given G F C D E F G, and D is given G F C D B E D. ಕೋಡ್ ಮಾಡ್ರಿ ನೀವೇ. ಹಾಂ, ಯಾವುದು? ಬಿನಾ? ಡಿ? ಎಲ್ಲರೂ ಸೇರಿ ಒಂದು ಆನ್ಸರ್ ಹೇಳಬೇಕು. ಎಲ್ಲರೂ ಒಂದೊಂದು ಹೇಳಂಗಿಲ್ಲ. ಕರೆಕ್ಟಾಗಿ ಕೋಡ್ ಮಾಡ್ರಿ. ಎಷ್ಟು ಈಸಿ ಕೋಡ್ ಮಾಡಿದಾರ. ಅಲ್ಲೇ ನಂಬರ್ಸ್ ಅಕ್ಷರ ಕೊಟ್ಟಾರ್ರಿ. ಅಕ್ಷರಗಳಿಗೆ ಅಕ್ಷರ ಕೋಡ್ ಮಾಡ್ಯಾರ ಅವರು. ಅಕ್ಷರಗಳಿಗೆ ಅಕ್ಷರ ಕೋಡ್ ಮಾಡಿದಾರ್ರಿ. ಸರಿ ರೀ? ಹಾಂ, ನೋಡ್ರಿ. ಫಸ್ಟ್ ನೋಡ್ರಿ, ಸೆಂಟ್ರಲ್ ಹೌದಲ್ರಿ? ಸೆಂಟ್ರಲ್ ಅಕ್ಕ ಏನು ಕುಡಿಯಾರ್ರಿ? A B C D E F G. ಸೀರಿಯಲ್ ABCD ಕೊಟ್ಟಾರ. ನೆಕ್ಸ್ಟ್ ನೋಡಿ, ಪ್ಲಾನಿಟೇರಿಯಂ. ಪ್ಲಾನಿಟೇರಿಯಂ ಆಯ್ತಲ್ಲ. ಹೇಳ್ರಿ, ಏನು ಕೋಡಿ ಮಾಡಿದಾರ?
H G F C ಹೇಳ್ರಿ D B F ಇನಾ ಹಾಂ ನೆಕ್ಸ್ಟ್ I J K. ಸೊ ನಮಗೇನು ಕೊಟ್ಟಾರ್ರಿ ಅವರ ಲ್ಯಾಂಟರನ್. ಸರಿನಾ? ನೋಡ್ರಿ ಎಲ್ ಯಾವ ಅಕ್ಷರ ಕೋಡ್ ಮಾಡಿದ್ದಾರೆ? ಜಿ. ಎಲ್ ಯಾವ್ದೈತಿ? ಜಿ. ಏಕ್ ಏನು ಕೊಟ್ಟಾರೆ? ಎಫ್. ಎನ್ ಏನು ಕೊಟ್ಟಿದ್ದಾರೆ? ಸಿ. ಟಿಗೆ ಏನು ಕೊಟ್ಟಾರ್ರಿ? ಡಿ. ಈಗ ರೀ ಬಿ. ಈಗ ಬಿ. ಆರ್ಕ ಆರ್ಕ್ ಇ. ನೆಕ್ಸ್ಟ್ ಎನ್ ಕ್ರಿ ಸಿ. ಸೊ ಕೋಡ್ ಈಸ್ ಜಿ ಎಫ್ ಸಿ ಡಿ ಬಿ ಇ ಸಿ. ಹಾಂ ಯಾವ್ದು ಆಪ್ಷನ್? ಆಪ್ಷನ್ ಸರಿಯಾಗಿ ಕೋಡ್ ಮಾಡ್ರಿ ಎಲ್ಲರೂ. ಕೋಡ್ ಮುಗೀತಾ? ಕೋಡಿಂಗ್ ಆಯ್ತ್ರಿ? Next one, a word is given in a capital letters. A word is given. A word is given in capital letters. A word is given in capital letters. In capital letters. In capital letters is followed by is followed by is followed by four answer words. Four answer words. Four answer words. Out of these, only one cannot be formed. Cannot be formed. Cannot be formed using. Cannot be formed using. Cannot be formed by using in the given. By using in the given words. Given words. Find out that word. Find out that word.
ದೊಡ್ಡದಾದ ಪ್ರಶ್ನೆ. ಅ ವರ್ಡ್ ಇಸ್ ಗಿವನ್ ಬೈ ಕ್ಯಾಪಿಟಲ್ ಲೆಟರ್ಸ್. ಒಂದು ಶಬ್ದ ಕೊಟ್ಟಾರಿ ದೊಡ್ಡ ಅಕ್ಷರಗಳಿಂದ, ಅದರಿಂದ 4 ಏನಾಗಿ ಕೊಟ್ಟಿದ್ದಾರೆ, 4 ಶಬ್ದಗಳನ್ನು ಉಂಟು ಮಾಡಿದ್ದಾರೆ. ಆ 4 ಶಬ್ದಗಳಲ್ಲಿ ಯಾವ ಒಂದು ಶಬ್ದ ಉಂಟಾಗುವುದಿಲ್ಲ ಅಂತ ಕೇಳಿದ್ದಾರೆ. ಅಡ್ಮಿನಿಸ್ಟ್ರೇಷನ್, ಅಕ್ಷರಗಳನ್ನ ಪ್ರತಿಯೊಂದು ನೋಡ್ಕೊತ ಹೋದ ಪಟ್ಟ ಯಾವುದನ್ನು ಸಿಗ್ತದೆ ನಮ್ಗೆ, ಯಾವುದಾಗಿಲ್ಲ ಅಂತೇಳಿ. ADMINISTRATION, ಅಡ್ಮಿನಿಸ್ಟ್ರೇಷನ್. ಸೊ ಫಸ್ಟ್ ಆಪ್ಷನ್ ಇಸ್ ಗಿವನ್ MIND, ಮೈಂಡ್. MIND, ಮೈಂಡ್ ಇಸ್ there. I3. Next, RATION, RATION, ration is there. Next one, MINISTER, MINISTE, ಇಲ್ಲ, ಇ ಇಲ್ಲ, ಹಾಗಾದ್ರೆ ಯಾವ ಶಬ್ದ ಆಗಂಗಿಲ್ಲ, ಸಿ. ಮುಗೈತ್ರಿ. ನೆಕ್ಸ್ಟ್ ನೋಡೋ ಅವಶ್ಯಕತೆನ ಬರಂಗಿಲ್ಲ. STATION, STATION ಅದೈತ್ರಿ. ಹಾಗಾದ್ರೆ ಯಾವ ಅಕ್ಷರ ಇಲ್ಲ ಇಲ್ಲಿ, ಎ. ಅದಕ್ಕಾಗಿ ಯಾವ ಆನ್ಸರ್ ಬರೋದಿಲ್ಲ, ಮಿನಿಸ್ಟರ್. ಫಾಸ್ಟಾಗಿ ಬಿಡಿಸ್ರಿ, ಇನ್ನೊಂದು ಪ್ರಾಬ್ಲಮ್ ಐತಿ. ನೆಕ್ಸ್ಟ್ ಕ್ವಶನ್ಸ್ ಅದಾವ. Next one, a man is facing northwest. He turns 90 degree. He turns 90 degree in the clockwise direction. In the clockwise direction. And then 135 degree in the anti-clockwise direction. Anti-clockwise direction. Which direction is he facing now? Which direction is he facing now? So option A is given east, B is given west, C is given north, and D is given south. ಸೊ ನೋಡ್ರಿ, ಏನು ಪ್ರಶ್ನೆ ಕೊಟ್ಟಾರಂದ್ರೆ, ಮ್ಯಾನ್ ಈಸ್ ಫೇಸಿಂಗ್ ನಾರ್ತ್ ವೆಸ್ಟ್. He turns 90 degree in the clockwise direction and then he turns 135 degree in the anti-clockwise direction. He is facing now. ಹಾಗಾದ್ರೆ ಆತ ಈಗ ಯಾವ ದಿಕ್ಕಿನತ್ತ ಮುಖ ಮಾಡಿದ್ದಾನೆ? ನಾರ್ತ್ ಈಸ್ಟ್ ಅಂದರೆ ಯಾವ ದಿಕ್ಕು? ನಾರ್ತ್ ವೆಸ್ಟ್ ಅಲ್ಲ, ನಾರ್ತ್ ವೆಸ್ಟ್ಗೆ ಇದೆ ಅಂದಾರಿ ಅವರು. ಸರಿನಾ? ಹೀಗೆ ತೆಗಿತೀರಲ್ರಿ ನೀವು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಓಕೆ, ಸೊ ದಿಸ್ ಒನ್ ಈಸ್ ಅ ನಾರ್ತ್ ಈಸ್ಟ್, ದಿಸ್ ಒನ್ ಈಸ್ ಅ ನಾರ್ತ್ ವೆಸ್ಟ್, ದಿಸ್ ಒನ್ ಈಸ್ ಅ ಸೌತ್ ಈಸ್ಟ್ ಸೌತ್ ವೆಸ್ಟ್. ಇದು ಯಾವ ದಿಕ್ಕ್ರಿ? ವಾಯುವ್ಯ. ಹೌದಲ್ರಿ? ವಾಯುವ್ಯ. ಮೊದಲಿಗೆ ಯಾವ ದಿಕ್ಕು ಮಾಡಿದ್ದಾನೆ ಅವ? ವಾಯುವ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ವಾಯುವ್ಯಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದ್ರೆ ಈ ದಿಕ್ಕಿಗೆ, ಹೀಗೆ ಈ ದಿಕ್ಕಿನಾಗ ಅದನ್ರಿ ಅವನಿಗೆ. ಸರಿನಾ? ಈ ದಿಕ್ಕಿನಾಗ ಇದ್ದಾಗ ಎಷ್ಟು ಡಿಗ್ರಿ ಟರ್ನ್ ಆಗ್ಬೇಕ್ರಿ? 90 ಡಿಗ್ರಿ. ಯಾವ ಆ್ಯಂಗಲ್ದಾಗ ತಿರುಗಬೇಕು? ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕಿಗೆ. ಗಡಿಯಾರ ದಿಕ್ಕಿಗೆ ಅಂದ್ರೆ ಹಿಂಗೆ ಬರ್ಬೇಕಲ್ರಿ ನಾವು. ಹಾಗಾದ್ರೆ
ಈಗ ಈ ಕಡೆ ಮುಖ ಮಾಡಿದಾನಂದ್ರ ರೀ 90 ಡಿಗ್ರಿ ಅಂದ್ರ ಎಲ್ಲಿಗೆ ಬಂದ್ರಿ ಅಮ್ಮ? ಇಷ್ಟ ಆಯ್ತಲ್ರಿ 90 ಅಂದ್ರ ನಾರ್ತ್ ಈಸ್ಟಿಗೆ ಬಂದ್ರಿ. ನಾರ್ತ್ ಈಸ್ಟಿಗೆ ಬಂದಾದ ನಂತರ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮತ್ತೆ ಏನು ಮಾಡ್ತಾನ್ರಿ? ವಿರುದ್ಧ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕಿಗೆ ಎಷ್ಟು ಡಿಗ್ರಿ ಹೋಗ್ತಾನ್ರಿ? 135. ಈಗ 95 ಐತಿ, ಇದೆಷ್ಟಿರುತ್ತೆ? 45 ಇರ್ತೈತೆ, ಹೌದಲ್ರಿ? ಹಾಗಾದ್ರೆ 190ಕ್ಕೆ 45 ಕೂಡಿಸಿದ್ರೆ 135 ಆಗುತ್ತಾ? ಹಾಗಾದ್ರೆ ಇಲ್ಲಿಂದ ವಾಪಸ್ ಹೀಗೆ ಬರ್ತಾವ, ಇಲ್ಲಿಂದ ಇಲ್ಲಿಗೆ ಬಂದು ಇದು ಯಾವ್ದು ದಿಕ್ಕ್ರಿ? ವೆಸ್ಟ್. ಆನ್ಸರ್ ಯಾವುದು? ವೆಸ್ಟ್. ಓಕೆ, ಅರ್ಥ ಆಯ್ತ್ರಿ? ಸೊ ನೀಟಾಗಿ ಚಿತ್ರ ಹಾಕ್ರಿ. ಮೊದಲ ಈ ಕಡೆ ಮುಖ ಮಾಡಿ ನಿಂತ ಈ ಕಡೆ ಹೋಗ್ರಿ, ಮತ್ತೆ ಆ ಕಡೆಯಿಂದ ಈ ಕಡೆ ಬರ್ರಿ. ಇದು 135 ಡಿಗ್ರಿ, ಇದು 90 ಡಿಗ್ರಿ. ಬಿಡಿಸಿದಾಯ್ತ್ರಿ? ಪ್ರಶ್ನೆ ಕೇಳಲ ಅಥವಾ ಟೈಮ್ ಆಗೋದು ಬಿಡ್ಲು? ಫಾಸ್ಟಾಗಿ ಆನ್ಸರ್ ಮಾಡ್ಬೇಕ್ರಿ. ಸೊ ಫಸ್ಟ್ ಏನಪ್ಪ ಅಂದ್ರೆ ಗೊತ್ತಿರಲಿಲ್ಲ ಅಂದ್ರೆ ಆಪ್ಷನ್ ಹೇಳುತ್ತಾನ ಸಮಾಧಾನಲೇ ಇರ್ರಿ. ಆಪ್ಷನ್ ಹೇಳಿದಂದ್ರೆ ಆನ್ಸರ್ ಮಾಡಿ, ಗೊತ್ತಿರಲಿಲ್ಲ ಅಂದ್ರೆ ಗೊತ್ತಿತ್ತಪ್ಪ ಅಂದ್ರೆ ಪ್ರಶ್ನೆ ಹೇಳಿದ ತಕ್ಷಣ ಏನು ಮಾಡ್ರಿ? ಆನ್ಸರ್ ಮಾಡ್ರಿ. ಗೊತ್ತಿದ್ರೆ ಮಾಡ್ರಿ, ಗೊತ್ತಿರ್ಲಿಕ್ಕಂದ್ರೆ ಯಾವ್ದಾರ ಒಂದು ಹೇಳಬೇಡ್ರಿ, ಸರಿನಾ? ಫಸ್ಟ್ ಒನ್ ಕ್ವಶನ್, ನಿಯರೆಸ್ಟ್ ಪ್ಲಾನೆಟ್ ಟು ದಿ ಸನ್ ಈಸ್. ಸೂರ್ಯನಿಗೆ ಸಮೀಪ ಇರುವ ಗ್ರಹ ಯಾವುದು? ಯಾವ್ದ್ರಿ? ಬುಧ ಗ್ರಹ, ಮರ್ಕ್ಯೂರಿ. ಸರಿ ರೀ. ಸೂರ್ಯನಿಂದ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್, ಮಹೇಂಜೋದಾರೋ ವಾಸ್ ಡಿಸ್ಕವರ್ಡ್ ಬೈ R.D. ಬ್ಯಾನರ್ಜಿ ಇನ್ ದಿ ಇಯರ್. ಮಹೇಂಜೋದಾರೋವನ್ನ R.D. ಬ್ಯಾನರ್ಜಿ ಅವರು ಕಂಡುಹಿಡ್ದಾರ್ರಿ. ಯಾವ ವರ್ಷದಾಗ ಕಂಡುಹಿಡ್ದಾರ ಅಂತ ಕೇಳಿದಾರೆ? 1922. ಮಹೇಂಜೋದಾರೋ ಎಲ್ಲೈತಿ? ಸಿಂಧಿನ್ ಪಾಕಿಸ್ತಾನ್, ಹೌದ್ರಿ. ಮಹೇಂಜೋದಾರೋ ಮಡಿದವರ ದಿಬ್ಬ ಅಂತ ಹೇಳ್ತಾರೆ. ಲಾರ್ಜೆಸ್ಟ್ ಬಾತ್, ಅತಿ ದೊಡ್ಡದಾದ ಈಜುಕೊಳ ಐತ್ರಿ. ನೀಟಾಗಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ಒನ್ ಇಸ್ ಥರ್ಡ್ ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಈಸ್ ಹಿರಾಕುಡ್ ಡ್ಯಾಮ್ ಕನ್ಸ್ಟ್ರಕ್ಟೆಡ್. ಯಾವ ನದಿಗೆ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಮಹಾನದಿ. ಎಲ್ಲ ಐತ್ರಿ? ಒಡಿಸ್ಸಾದಾಗ. ಇದು ಏನಪ್ಪಾ ಅಂದ್ರೆ ಪ್ರಪಂಚದಾಗ ಅತಿ ಉದ್ದವಾದ ಅಣೆಕಟ್ಟು. ನೆಕ್ಸ್ಟ್ ಕ್ವಶನ್, ಅಜ್ಮೀರ್ ಅಲಿ ಖಾನ್ ಪ್ಲೇಸ್ ವಿಚ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅಜ್ಮೀರ್ ಅಲಿ ಖಾನ್ ಎಂಬುವರು ಯಾವ ಸಂಗೀತ ವಾದಕರು ಅಂತ ಕೇಳಿದ್ದಾರೆ? ಸಾರೋಡ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಸಂತಾಲ್ಸ್. ಅತಿ ಹೆಚ್ಚು ಸಂತಾಲರನ್ನು ಬುಡಕಟ್ಟು ಜನಾಂಗ ಐತ್ರಿ, ಅದನ್ನ ಹೊಂದಿರುವಂಥ ರಾಜ್ಯ ಅಂತ ಕೇಳಿದ್ದಾರೆ? ಜಾರ್ಖಂಡ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ಕರೆಕ್ಟ್. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದ್ದಾರೆ? ಆಪ್ಷನ್ ಎ ಬೊಕ್ಯಾರೋ ಮಧ್ಯಪ್ರದೇಶ್, ಆಪ್ಷನ್ ಬಿ ರೂರ್ಕೆಲಾ ಒಡಿಸ್ಸಾ, ಆಪ್ಷನ್ ಸಿ ದುರ್ಗಾಪುರ್ ಕರ್ನಾಟಕ, ಆಪ್ಷನ್ ಡಿ ನನ್ ಆಫ್ ದಿಸ್. ನೋಡ್ರಿ, ಬೊಕ್ಯಾರೋ ಸ್ಟೀಲ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ ಜಾರ್ಖಂಡ, ಅಲ್ಲಿ ಮಧ್ಯಪ್ರದೇಶ್ ಕೊಟ್ಟಾರ್ರಿ. ನೆಕ್ಸ್ಟ್, ರೂರ್ಕೆಲಾ ಈಸ್ ಲೊಕೇಟೆಡ್ ಇನ್ ಒಡಿಸ್ಸಾ, ದಟ್ ಒನ್ ಈಸ್ ಅ ರೈಟ್ ಆನ್ಸರ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಗಿವನ್ ದುರ್ಗಾಪುರ್. ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟ್ ಬೆಂಗಾಲ್, ಅದು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದು ಸರಿ ಐತಿಲಿ? ಆಪ್ಷನ್ ಬಿ ರೂರ್ಕೆಲಾ ಒಡಿಸ್ಸಾ. ನೆಕ್ಸ್ಟ್ ಕ್ವಶನ್, ವಿಚ್ ಟೆಂಪಲ್ಸ್ ಆಫ್ ಖಜುರಾಹೋ ಆರ್ ಲೊಕೇಟೆಡ್ ಇನ್ ಸ್ಟೇಟ್. ಖಜುರಾಹೋ ದೇವಸ್ಥಾನಗಳು ಯಾವ ರಾಜ್ಯದಲ್ಲಿ ಇವೆ? ಎಲ್ಲದಾವ್ರಿ? ಮಧ್ಯಪ್ರದೇಶ್. ಯಾರ ಕಾಲುದೂರಿ ಅವು? ಚಂದೇಲರು ಬೆಲ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಸೈನ್ಸ್ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ ಅರ್ಥ್ಕ್ವೇಕ್ ಈಸ್. ಸ್ಟಡಿ ಆಫ್ ಅರ್ಥ್ಕ್ವೇಕ್ ಅಂದ್ರೆ ಏನ್ರಿ? ಭೂಕಂಪವನ್ನು ಅಳೆಯುವ ವೈಜ್ಞಾನಿಕ ಮಾಪನಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾನೆ? ಸಿಸ್ಮೋಗ್ರಾಫ್. ವೆರಿ ಗುಡ್. ನೆಕ್ಸ್ಟ್ ಒನ್, ದ ಇಂಡೋ ಚೀನಾ ವಾರ್ ವಾಸ್ ಫಾಟ್ ಇನ್ ದಿ ಇಯರ್. ಭಾರತ ಮತ್ತು ಚೀನಾ ಯುದ್ಧ ಯಾವಾಗ ನಡೆಯಿತು? 1962 ರೀ. ಹಾಗಾದ್ರೆ ಅವಾಗ ಪ್ರಧಾನಮಂತ್ರಿಯವರು ಯಾರಿದ್ರು ಭಾರತಕ್ಕೆ? 1962ರಾಗ ಜವಾಹರ್ಲಾಲ್ ನೆಹರು ಅವರು ಇದ್ರಿ. ಓಕೆ, ಜವಾಹರ್ಲಾಲ್ ನೆಹರು ಇದ್ರು. ಭಾರತ ಮತ್ತು ಚೀನಾ ಯುದ್ಧದಾಗ ಯಾವ ದೇಶ ವಿನ್ನರ್ ರೀ? ಚೀನಾ ಇಸ್ ಅ ವಿನ್ನರ್. ನೆಕ್ಸ್ಟ್ ಕ್ವಶನ್, 10th ಒನ್,
ದ ಲಾಂಗೆಸ್ಟ್ ಹೈವೇ ಇನ್ ಇಂಡಿಯಾ ರನ್ಸ್ ಫ್ರಾಮ್. ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿಂದ ಎಲ್ಲಿಗೆ ಹೋಗುವುದು ಅಂತ ಕೇಳಿದಾರೆ. ಜಮ್ಮು ಟು ಕನ್ಯಾಕುಮಾರಿ. ನ್ಯಾಷನಲ್ ಹೈವೇ ನಂಬರ್ NH44. ಕನ್ಯಾಕುಮಾರಿ ಎಲ್ಲಿಂದ? ಜಮ್ಮು ಟು ಕನ್ಯಾಕುಮಾರಿ. ನೆಕ್ಸ್ಟ್ ಒನ್, ವೇರ್ ಇಸ್ ಚಾರ್ಮಿನಾರ್ ಸಿಚುವೇಟೆಡ್? ಚಾರ್ಮಿನಾರ್ ಎಲ್ಲಿ ಸ್ಥಿತವಾಗಿದೆ? ಹೈದರಾಬಾದ್. ನಿರ್ಮಾಣ ಮಾಡಿದವರು? ಚಾರ್ಮಿನಾರ್ ನಿರ್ಮಿಸಿದವರು ಕ್ವಾಲಿ ಕುತುಬ್ ಶಾ. ನೀಟಾಗಿ ನೆನ್ಪಿಟ್ಕೋರು, ಕ್ವಾಲಿ ಕುತುಬ್ ಶಾ. ನೆಕ್ಸ್ಟ್ ಒನ್, ಸ್ಮಾಲೆಸ್ಟ್ ಕಂಟಿನೆಂಟ್ ಈಸ್? ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ. ದ ಕ್ಯಾಪಿಟಲ್ ಆಫ್ ಗುಜರಾತ್ ಈಸ್? ಗಾಂಧಿನಗರ್. ನೆಕ್ಸ್ಟ್, ಬನ್ಸಾಗರ್ ಡ್ಯಾಮ್ ಈಸ್ ಬಿಲ್ಟ್ ಆನ್ ವಿಚ್ ರಿವರ್? ಸೋನ್. ಬನ್ಸಾಗರ್ ಡ್ಯಾಮ್ ಬೇಯಿಂಗ್ ಬಿಲ್ಟ್ ಆನ್ ಸೋನ್. ಯಾವ ರಾಜ್ಯದಾಗ ಅದ? ಮೊನ್ನೆನ ಬರ್ಸಿದ ಡ್ಯಾಮ್ಸ್ ರಿವರ್ಸ್ ಕ್ಲಾಸಿಗೆ ಕೂತ್ರೆ ನೀಟಾಗಿ ನೆನ್ಪಿರ್ತೈತ್ರಿ. ಲಾಸ್ಟ್ ಒನ್ ಕ್ವಶನ್, ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸಾಸ್ಟರ್? ಅಗ್ನಿ ನಂದಕವಾಗಿ ಯಾವ ಅನಿಲವನ್ನು ಉಪಯೋಗಿಸುತ್ತಾರೆ? ಕಾರ್ಬನ್ ಡೈಆಕ್ಸೈಡ್. ಓಕೆ, ನಾಳೆ ಹೊಸ ಕ್ವಶನ್ ಪೇಪರ್ ತೊಗೊಂಬರ್ತೇನೆ ರೀ, ನೀವು ರೆಡಿಯಾಗಿ ಬರ್ರಿ ಎಲ್ಲಕ್ಕೂ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಬಿದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.